ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 142. ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಆದ್ಯನ ಚೆಕ್ ಮಾಡಿ ಸ್ವಲ್ಪ ಗಂಜಿ ಕೊಡಿ ಎಂದು ಹೋಗ್ತಾರೆ. ಆದಿ ಕೊಟ್ಟ ಗಂಜಿನ ಕುಡಿದು, ಅಮ್ಮ ಅತ್ತೆ ಎಲ್ಲ ಓಕೆ ಅಲ್ವಾ ಎಂದು ಕೇಳಿದರು. ಆದಿ, ಹಾಂ, ನಿಂದೇ ಚಿಂತೆ ಅವ್ರಿಗೆ, ನೀನೊಬ್ಳು ಹುಷಾರಾದರೆ ಸಾಕಾಗಿದೆ ಎಂದವನು ಕೊಟ್ಟ ಅಷ್ಟು ಗಂಜಿನ ಕುಡಿದು, ಆದಿ ನೀನೊಬ್ಬನೇ ಬಂದಿದ್ಯಾ, ಇಲ್ಲ ಮನೆಯವರು ಎಲ್ಲರೂ ಇಲ್ಲೇ ಇದ್ದಾರಾ ಎಂದು ಕೇಳಿದ್ಲು. ಆದಿ, ಇಲ್ಲ, ಎಲ್ಲ ಇಲ್ಲೇ ಇದ್ದಾರೆ, ಹೊರಗೆ ಕೂತಿದ್ದಾರೆ. ಯಾಕೆ, ಯಾರನ್ನಾದರೂ ನೋಡಬೇಕಾ, ಮಾತಾಡಿಸ್ಬೇಕಾ ಎಂದು ಕೇಳಿದ. ಆದ್ಯ, ನನ್ನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ರು. ಆದಿ, ಅಮ್ಮ ಅತ್ತೆ ಯಾರನ್ನಾದರೂ ಕರಿಬೇಕಾ ಎಂದ. ಆದ್ಯ, ಯಾಕಾದಿ, ನೀನೆ ಬರಲ್ವಾ ಎಂದಳು ದೀನಳಾಗಿ ನೋಡುತ್ತಾ. ತಕ್ಷಣ ಆದಿ, ಹಾಗಲ್ಲ ಆದ್ಯ ಎಂದವನು, ಸರಿ ಬಾ ಎಂದು ಅವಳ ಕೈ ಹಿಡಿದು, ನಿನ್ನ ಎತ್ಕೋಬೋದಾ, ನಿನಗೆ ಕಂಫರ್ಟ್ ಆಗಿರುತ್ತಾ ಎಂದು ಕೇಳ್ದ. ಆದ್ಯ, ಬೇಡ ಆದಿ, ನನ್ನ ವಾಶ್ರೂಮ್ಗೆ ಬಿಡು, ನಾನು ನಡ್ಕೊಂಡೇ ಹೋಗ್ತೀನಿ ಎಂದಳು. ಆದರೆ ಅದನ್ನು ಕೇಳಿದ ಆದಿ ನಿಧಾನಕ್ಕೆ ಅವಳನ್ನು ತನ್ನ ತೋಳಿಗೆ ತಗೊಂಡು, ನೋವು ಜಾಸ್ತಿ ಏನಾದರೂ ಆಗ್ತಿದೆಯಾ ಎಂದು ಕೇಳ್ದ. ಆದ್ಯ ಕಣ್ಣಲ್ಲಿ ನೀರು ತುಂಬಿರೋದನ್ನು ನೋಡಿ ಆದಿ ಮುಖ ನೋಡ್ತಾ ಇಲ್ಲ ಎಂದು ತಲೆ ಆಡಿಸಿದ್ಲು. ಸೀದಾ ಆದಿ ವಾಶ್ರೂಮ್ಗೆ ಅವಳನ್ನು ಬಿಟ್ಟು, ನಾನು ಇಲ್ಲೇ ಹೊರಗಿಲ್ಲ ಇಲ್ಲ ಎಂದ. ತಕ್ಷಣ ಆದಿನ ತಬ್ಬಿ ಒಮ್ಮೆಲೆ ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಆದಿಗೆ ತುಂಬ ಗಾಬರಿಯಾಗಿ, ಆದ್ಯ ಯಾಕೋ ಜಾಸ್ತಿ ನೋವಾಯ್ತಾ, ಡಾಕ್ಟರ್ನ ಕರಿತೀನಿ ಎಂದು ಹೊರಗೆ ಹೋಗುತ್ತಿದ್ದವನ ಕೈ ಹಿಡಿದ್ಲು ಆದಿ ತಕ್ಷಣ, ಒಂದು ನಿಮಿಷ, ಡಾಕ್ಟರ್ನ ಕರಿತೀನಿ ಎಂದ ಗಡಿಬಿಡಿನಲ್ಲಿ. ಆದ್ಯ ತಕ್ಷಣ, ನನ್ನ ಮಗು ಇಲ್ಲ ಅಲ್ವಾ ಆದಿ ಎಂದವಳ ಕಣ್ಣ ನೀರು ಆದಿ ಕೈ ಸೋಕಿತ್ತು. ತಕ್ಷಣ ಆದಿ ಶಾಕ್ ಜೊತೆಗೆ ಗಾಬರಿಲಿ ಅವಳ ಕಣ್ಣೀರು ನೋಡಿ ಅವನ ಕಣ್ಗಳು ಕೂಡ ತುಂಬಿದ್ದು. ಆದಿ, ಏನೋ ಹೇಳೋಕ್ಕೆ ಬಂದವನನ್ನು ತಡೆದ ಆದ್ಯ, ಐ ಆಮ್ ಸಾರಿ ಆದಿ, ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿದೆ, ಈಗ ನಿನ್ನ ಮಗುನೂ ಕೊಂದುಬಿಟ್ಟೆ ಎಂದು ಬಿಕ್ಕೋಕೆ ಶುರು ಮಾಡಿದ್ಲು. ಅದನ್ನು ನೋಡಿದ ಆದಿಗೆ ಒಂದೆರಡು ಸೆಕೆಂಡು ತನ್ನ ಉಸಿರೇ ಸಂಚರಿಸಲಿಲ್ಲ. ಆದರೆ ಆದ್ಯ ತನ್ನ ದುಃಖನ ಹೊರಗೆ ಹಾಕುತ್ತಾ, ನನಗೆ ತನ್ನ ಸರಿಯಾದ ಹೆಂಡತಿ ಆಗಲಿಲ್ಲ ಆದಿ, ನಿನ್ನ ಮಗುನ ನನ್ನ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಎಂದು ಇನ್ನಷ್ಟು ಜೋರಾಗಿ ಹೇಳ್ತಿದ್ರೆ ಆದಿ ಹೃದಯ ದ್ರವಿಸ್ತಿದೆ. ಅವಳ ಕಣ್ಣೀರು, ಅವಳ ದುಃಖ ನೋಡೋಕ್ಕಾಗದೆ ತಕ್ಷಣ ತನ್ನ ಎಮೋಷನ್ನ ತಾನೇ ತಡೆದು ಅವಳ ಮೊಗನ ಬೊಗಸಲ್ಲಿಡಿದು, ಪ್ಲೀಸ್ ಹೀಗೆಲ್ಲ ಏನೇನೋ ಮಾತಾಡಬೇಡ, ನೀನು ವಾಶ್ರೂಮ್ಗೆ ಹೋಗು ಎಂದವನ ಕೈ ಹಿಡ್ದ ಆದ್ಯ. ಇಲ್ಲ ಆದಿ, ನಾನಿಲ್ಲಿಗೆ ಬಂದಿದ್ದು ವಾಶ್ರೂಮ್ಗಲ್ಲ, ಬದಲಿಗೆ ನಿನಗೆ ಸತ್ಯ ಹೇಳೋಕ್ಕೆ. ನಿನಗೆ ಗೊತ್ತಿಲ್ಲದೆ ತುಂಬ ತುಂಬ ನಡೀತಿದ್ದ ಆದಿ ನಿನ್ನ ಸುತ್ತ ಎಂದವಳ ಮಗನೇ ನೋಡುತ್ತಿದ್ದ ಆದಿ ಮುಖ ಕೂಡ ಈಗ ಗಂಭೀರವಾಯಿತು. ಆದ್ಯ, ಹೌದು ಆದಿ, ನಿನ್ನ ನಾನು ಬಿಟ್ಟು ಬರೋಕ್ಕೆ ಅದೇ ಕಾರಣ ಎಂದು ಅಳುತ್ತಾ ಆದಿ ಹೆದೆಗೆ ಹೊರಗಿ, ನೀನೇ ನನ್ನ ಪ್ರಾಣ ಹೋಗುತ್ತೆ ಅಂದರೂ ನಿನ್ನ ತೋಳಲ್ಲಿ ಹೋಗಲಿ ಅಂತ ಬಯಸೋಳು ನಿನ್ನನ್ನೇ ಬಿಟ್ಟು ಬಂದೆ ಅಂದರೆ ಇಲ್ಲಿ ಏನೋ ಕಾರಣ ಇದೆ ಅನಿಸಿಲ್ವಾ ಆದಿ ನಿನಗೆ ಅಂದ್ಲು. ಈಗ ಆದಿ ಅವಳೆಲ್ಲ ಮಾತುಗಳನ್ನು ಕೇಳುತ್ತಾ ಹಾಗೆ ನಿಂತಿದ್ದ. ಆದರೆ ಅವಳು ಈಗಷ್ಟೇ ಸ್ವಲ್ಪ ಚೇತರಿಸ್ಕೊಂಡಿದ್ದಾಳೆ, ಹಾಗೆ ಅಲ್ಲಿ ನಿಲ್ಲಿಸೋಕೆ ಆಗಲ್ಲ ಎಂದು ಆಮೇಲೆ ಮಾತಾಡಿ ಬಂದೆ, ಈಗ ಬೆಡ್ಗೆ ನಡಿ ಎಂದ. ಆದರೆ ಇವತ್ತು ಎಲ್ಲ ಹೇಳಲೇಬೇಕು ಎಂದು ಡಿಸೈಡ್ ಮಾಡಿದ ಆದ್ಯ, ಇಲ್ಲ ಆದಿ, ನಾನು ಇಲ್ಲಿಂದ ಹೊರಗೆ ಬಂದರೆ ಅದನ್ನೆಲ್ಲ ಹೇಳೋಕ್ಕಾಗುತ್ತೋ ಇಲ್ವೋ, ಅಥವಾ ನಾನು ನಿನಗೆ ಹೇಳೋ ವಿಷಯ ಆ ವ್ಯಕ್ತಿಗೆ ಗೊತ್ತಾದರೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ, ನೀನು ಇಲ್ಲೇ ಇರು, ನಾನು ಇವತ್ತು ಎಲ್ಲ ಹೇಳಬೇಕು ಆದಿ, ನೀನು ಕೇಳ್ಕೋಬೇಕು ಎಂದು ಬಿಕ್ಕುತ್ತಿದ್ರೆ ಆದಿಗೆ ಇದುವರೆಗೂ ಇದ್ದಂಥ ಅನುಮಾನ ನಿಜವಾಗ್ತಿತ್ತು. ಅವನು ತುಂಬ ಸಲ ನನ್ನ ಆದ್ಯ ಯಾವುದಾದ್ರೂ ವಿಷಯದಿಂದ ದೂರ ಇದ್ದಾಳ, ಆದರೆ ಯಾವುದು ಎನ್ನುವ ಪ್ರಶ್ನೆ ತುಂಬ ಸಲ ಮೂಡಿತು. ಆದರೆ ಇವತ್ತು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಸ್ವತಃ ಆದ್ಯ ಕೂಡ ರೆಡಿ ಇದ್ಲು. ಆದಿ, ನೋಡ ಆದ್ಯ, ಈ ರೂಮ್ನಲ್ಲಿ ಯಾರೂ ಇಲ್ಲ, ನಾನು ನೀನು ಅಷ್ಟೇ, ಇಲ್ಲಿ ಯಾವುದೇ ಎಂದು ಹೇಳುತ್ತಿದ್ರೆ ಎದುರುವ ಮುಖ ಮಾಡಿದ ಆದ್ಯ, ಇಲ್ಲ ಆದಿ, ಆ ವ್ಯಕ್ತಿಗೆ ನನ್ನೆಲ್ಲ ಆ್ಯಕ್ಟಿವಿಟೀಸು ಗೊತ್ತಾಗುತ್ತೆ, ಹೇಗೆ ಕಂಡುಹಿಡಿತಾನೋ ಗೊತ್ತಿಲ್ಲ,
ಆದರೆ ಇದೇ ಸತ್ಯ ಎಂದವಳು ಅಲ್ಲೇ ಇದ್ದಂಥ ಚೇರ್ ಮೇಲೆ ಕೂರೋಕ್ಕೆ ಸಹಾಯ ಮಾಡು ಎನ್ನುವಂತೆ ಕೈ ತೋರಿಸಿದ್ಲು. ಆದಿಗೆ ನಿಜಕ್ಕೂ ಒಂದು ರೀತಿ ಶಾಕ್ ಆಗಿತ್ತು. ಅಂಥ ಸ್ಟ್ರಾಂಗ್ ಹುಡುಗಿ ಹೀಗೆ ಎದುರೋದು ಅಂದರೆ ಏನು ಎಂದು ಯೋಚಿಸುತ್ತಾ ಅವಳನ್ನು ಮೆಲ್ಲಗೆ ಆ ಚೇರ್ ಮೇಲೆ ಕೂರಿಸ್ತಾನೆ. ತನಗೆ ಅಷ್ಟು ಕೂರಲು ತ್ರಾಣ ಇಲ್ಲದಿದ್ದರೂ ತಾನು ಸತ್ತರೂ ಚಿಂತೆ ಇಲ್ಲ, ತನ್ನ ಹಾದಿಗೆ ಎಲ್ಲ ವಿಷಯನ ಹೇಳಲೇಬೇಕು ಎಂದುಕೊಂಡು, ಆದಿ, ನಿನಗೆ ಈ ಮಾತು ಕೇಳಿ ನೋವಾಗಬಹುದು, ಕೋಪನೂ ಬರ್ಬೋದು, ಆದರೂ ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳ್ತೀಯ ಅಂತ ನನಗೆ ಪ್ರಾಮಿಸ್ ಮಾಡು ಎಂದು ತನ್ನ ಕೈನ ಮುಂದೆ ಚಾಚಿದ್ಲು. ಅವಳ ಕೈಗಳು ನಡುಗ್ತಿದ್ದವು ಸುಸ್ತಿಗೆ. ಮುಖದ ಮೇಲೆ ನೋವಿನ ಛಾಯೆ ಕಂಡಿತು ಹಾದಿಗೆ. ಇನ್ನೂ ತಡ ಮಾಡೋದು ಬೇಡ, ಅದೇನು ಹೇಳ್ತಾಳೋ ಅದನ್ನು ಕೇಳೋಣ ಎಂದು ಅವಳ ಕೈ ಮೇಲೆ ತನ್ನ ಕೈ ಇಟ್ಟು, ಇಲ್ಲ ಆದ್ಯ, ನೀನು ಏನೇ ಹೇಳಿದ್ರು ನಾನು ಕಾಮ್ ಆಗೇ ಇರ್ತೀನಿ ಎಂದ ಅವಳನ್ನೇ ದಿಟ್ಟಿಸಿ ನೋಡುತ್ತಾ. ಆದ್ಯ ಮೆಲ್ಲಗೆ ತನ್ನ ಉಸಿರನ್ನು ದಬ್ಬಿ ಅವನ ಕೈ ಹಿಡ್ದು, ಆದಿ, ಅದು ಸೋಫಿಯಾ ಸಾವು ನೆನಪಿದೆ ಅಲ್ವಾ ಎಂದಾಗ ಆದಿ ಮುಖವೆಲ್ಲ ಒಮ್ಮೆಲೆ ರೆಡ್ ಆಗಿತ್ತು. ತಾನು ಕೊಟ್ಟ ಮಾತು ಮರೆತು ಅವನ ಹಾಲು ಬಿಳುಪಿನ ಸ್ಕಿಲ್ ಒಮ್ಮೆಲೆ ಕೆಂಪಾಗಿ ತಿರುಗಿದ್ದು ನೋಡಿದ ಆದ್ಯ, ಪ್ಲೀಸ್ ಆದಿ, ನೀನು ಹೀಗೆ ನಿನ್ನ ಸ್ಥಿಮಿತನ ಕಳ್ಕೊಂಡ್ರೆ ನನಗೇನು ಹೇಳೋಕ್ಕೂ ಧೈರ್ಯ ಬರಲ್ಲ ಎಂದವಳ ಕಣ್ಣೀರು ಅವನ ಕೈ ಸೋಕಿತು. ಆದಿ ಒಂದೆರಡು ಸೆಕೆಂಡ್ ಕಣ್ಣು ಮುಚ್ಚಿ ಎಂದು ನಿಂತಲ್ಲೇ ಉಸಿರಿದ್ದ. ಆದ್ಯ, ನೋಡು, ಈಗ ನೀನು ಕಾಮ್ ಆಗಿ ಸರಿಯಾಗಿ ಕೇಳ್ಕೊ. ಸೋಫಿಯಾ ಯಾರನ್ನಾದರೂ ಪ್ರೀತಿ ಮಾಡ್ತೀನಿ ಅಂತ ನಿನ್ನ ಬಳಿ ಹೇಳಿದ್ರಾ ಎಂದು ಕೇಳಿದ್ಲು. ಈ ವಿಷಯ ಆದಿಗೂ ಕೂಡ ಹೊಸದು. ಅವನು ಶಾಕ್ ಮತ್ತು ಗೊಂದಲದಲ್ಲಿ ತನ್ನ ಕಣ್ಣನ್ನು ಸಂಕುಚಿಸಿ, ಆದ್ಯಾ, ನೀನು ಏನು ಹೇಳ್ತಿದ್ಯಾ? ಸೋಫಿಯಾ ಪ್ರೀತಿ ಆದ್ಯ, ಈಗ ಅದೆಲ್ಲ ಯಾಕೆ ಎಂದ ತುಸು ಅಸಮಾಧಾನದಲ್ಲೇ. ಅವನ ಬುದ್ಧಿ ಕೂಡ ವರ್ಕ್ ಮಾಡೋದು ನಿಂತಿತ್ತು. ತನ್ನ ಮಗುವಿನ ಸಾವಿನ ಜೊತೆಗೆ ಸುಮನ್ ಸಾವು ಜೊತೆಗೆ ಆದ್ಯ ಪರಿಸ್ಥಿತಿಯಿಂದ. ಆದರೆ ಆದ್ಯ, ಅಯ್ಯೋ ಆದಿ, ನೀನು ಯಾಕೆ ಹೀಗೆ ಆಡ್ತಿದೀಯಾ? ನಿನಗೆ ಗೊತ್ತಿಲ್ಲದ ವಿಷಯ ತುಂಬ ಇದೆ ಆದಿ. ಹೀಗಿನ ನನ್ನ ಪರಿಸ್ಥಿತಿಗೆ ಆ ಸೋಫಿಯಾ ಲವರೇ ಕಾರಣ ಎಂದ ತಕ್ಷಣ ಆದಿ ಶಾಕ್ನಲ್ಲಿ 2 ಸೆಕೆಂಡ್ ಆದ್ಯನೇ ನೋಡ್ತಾನೆ ಅಂತ. ಆದ್ಯ ಅವನ ಕೈ ಹಿಡಿದು, ಆದಿ, ನನಗಿಲ್ಲಿ ಜಾಸ್ತಿ ಸಮಯ ಕೂರೋಕ್ಕಾಗಲ್ಲ. ನಿನಗೆ ಪೂರ್ತಿ ವಿವರವಾಗಿ ಹೇಳೋಕ್ಕೆ ನನಗಾಗ್ತಿಲ್ಲ, ಗಂಟೆಲ್ಲ ಒಣಗ್ತಿದೆ. ನೀನು ಶಾಕ್ ಆಗದೆ ಸರಿಯಾಗಿ ಕೇಳಿಸ್ಕೊ. ನೀನು ಏನೇ ಮಾಡಿದ್ರೂ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಅಂಟು ಅವನೇ ನನ್ನ ಬಳಿ ಹೇಳಿದ್ದಾನೆ, ನಾನು ಸೋಫಿಯಾ ಸಾವಿನ ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಎಂದಳು. ತಕ್ಷಣ ಆದ್ಯ, ಸೋಫಿಯಾ ಸಾವಿಗೂ ನನಗೂ ಏನು ಸಂಬಂಧ ಎಂದು ಗೊಂದಲದಲ್ಲೇ ಕೇಳಿದ್ರೆ, ಆದ್ಯ, ಇದೇ ಹಾದಿ, ಆ ವ್ಯಕ್ತಿಗೆ ನೀನೇ ಅವಳ ಎಂದು ಮುಂದೆ ಮಾತಾಡೋಕ್ಕೆ ಕಷ್ಟಪಟ್ಟು ಸೋಫಿಯಾ ಸತ್ತಾಗ ಲೋಕದ ಜನ ಹೀಗೆ ನಿನ್ನ ನೋಡ್ತಿದ್ರು, ಹೇಗೆ ನಿನ್ನ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ರು, ಹಾಗೆ ಅವನು ಕೂಡ ಎಂದು ತನ್ನ ಮಾತನ್ನು ತಡೆದವಳ ಮುಂದೆ ಉಗ್ರವಾಗಿ ಬೆಂಕಿ ಉಗುಳುವ ಕಣ್ಣುಗಳ ದರ್ಶನವಾಗಿತ್ತು. ಆದ್ಯಗೆ ಅವನ ಕೋಪ ನೋಡಿ ಒಮ್ಮೆ ಉಗುಳು ನುಂಗಿ ಅವನ ಕೈ ಹಿಡಿದು, ಆದಿ, ಪ್ಲೀಸ್ ಕಾಮ್ ಡೌನ್. ನೀನು ಎಲ್ಲ ನಿರೂಪಿಸಿದ್ರು ಅವನು ಇನ್ನು ನೀನೇ ಎಂದಾಗ ಆದಿ ಕೈಗಳು ತನಗೆ ಅರಿವಿಲ್ಲದಂತೆ ಆದ್ಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದನ್ನು ನೋಡಿದ ಆದ್ಯ ತುಸು ನೋವಿನಲ್ಲಿ, ಆದಿ, ನನ್ನ ಕೈ ಎಂದು ನೋವಿನಿಂದ ತನ್ನ ಮುಖನ ಕಿವುಚಿದ್ಲು. 1 ಸೆಕೆಂಡ್ ಬೇಕಾಯಿತು ಆದ್ಯ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವನಿಗೆ. ಆ ಶಾಕ್ನಿಂದ ಅವಳ ಕೈಗಳಿಗೆ ಸೂಜಿ ಚುತ್ತಿದ್ರಿಂದ ಅಲ್ಲೆಲ್ಲ ನೋವಾಗ್ತಿದ್ದು ಆದ್ಯಾಗೆ. ತಕ್ಷಣ ಆದಿ ಒಮ್ಮೆ ಜೋರಾದ ಉಸಿರು ದಬ್ಬಿ, ಸಾರಿ ಎಂದು ಅವಳ ಕೈನ ಸಡಿಲಿಸಿ ಅವಳ ಕೈಗಳನ್ನು ಒಮ್ಮೆಲೆ ಸವರ್ದ. ಆದ್ಯ ತನ್ನ ಕೈ ನೋವನ್ನು ತನ್ನ ತುಟಿನ ಕಚ್ಚಿ ತಡೆದು, ಆದಿ, ನನ್ನ ಮಾತು ಸತ್ಯ ಆದಿ ಎಂದು ತನಗೆ ಬೆದರಿಕೆ ಕರೆ ಬಂದಿದ್ದು. ಮಗುವಿನ ಫಂಕ್ಷನ್ ಮುಗಿದಾಗಿಂದ ತನಗೆ ಹೀಗೆ ಒಂದೊಂದೇ ವಿಷಯದಲ್ಲೂ ಆದಿಗೆ ತೊಂದರೆ ಕೊಡ್ತೀನಿ ಎನ್ನುವ ಮೆಸೇಜ್ ಬರ್ತಿದ್ದಿದ್ದು. ಹಾಗೆ ಮಾರ್ಷಲ್ ಮ್ಯಾಚ್ನಲ್ಲಿ ಆ ವ್ಯಕ್ತಿ ಬಿಟ್ಟೋದಂಥ ಆ ಚೀಟಿ, ಹೀಗೆ ಅವಳ ಜೀವನದಲ್ಲಿ ಆ ಕಾಣದ ಕೈಗಳ ಆಟಗಳನ್ನು ಒಂದೊಂದೇ ಎಳೆಯಾಗಿ ಹೇಳುತ್ತಾ ಹೋಗ್ತಾಳೆ. ಇದೆಲ್ಲ ಕೇಳ್ತಿದ್ದಂಥ ಆದಿ ಮೈಂಡು 1 ಸೆಕೆಂಡ್ಗೆ ಅದೆಷ್ಟು ದೂರ ಚಲಿಸಿತೋ ಗೊತ್ತಿಲ್ಲ. ಅವಳು ಹೇಳೋ ಒಂದೊಂದು ದೃಶ್ಯನೂ ಅವನು ನಿಂತಲ್ಲೇ ಇಮ್ಯಾಜಿನ್ ಮಾಡ್ತಿದ್ದ. ಆದ್ಯ ತಾನು ದೂರಾದ ಮೇಲೆ ಹೀಗೆಲ್ಲ ನೋವು ಪಟ್ಟೆ ಅನ್ನೋದನ್ನು
ಹೇಳಿದವಳು ಕೂತಲ್ಲೇ ಅವನನ್ನು ತಬ್ಬಿ, ಅದಿ ಸಾರಿ ಅದಿ, ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ನನಗೆ ನಿನ್ನ ಜೀವ, ನನ್ನ ಮನೆಯವರ ಜೀವನೇ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ನನಗೆ ಹಿಂಸೆ ಅನಿಸಿದ್ರು ನಿನ್ನಿಂದ ನಾನು ದೂರ ಹೋಗಲೇಬೇಕಿತ್ತು. ನನಗೆ ಗೊತ್ತು, ಯಾವ ಹೆಣ್ಣು ಕೊಡ್ದ ನೋವು ದುಃಖನ ನಾನು ಇಷ್ಟು ದಿನ ನಿನಗೆ ಕೊಟ್ಟಿದ್ದೀನಿ. ನನಗೆ ಕ್ಷಮಿಸ್ತೀಯಾ? ನನ್ನ ಇದರಿಂದ ಹೊರಗೆ ಕೊಟ್ಕೊಂಡು ಬರ್ತೀಯಾ ಆದಿ? ನನಗೆ ನೀನು ಬಿಟ್ಟು ಬದುಕೋಕ್ಕೆ ಆಗ್ತಿಲ್ಲ ಆದಿ. ಪ್ರತಿ ಸೆಕೆಂಡ್ ಬರೀ ನೋವು, ಫ್ರಸ್ಟ್ರೇಷನ್ನಲ್ಲೇ ಬದುಕ್ತಿದ್ದೀನಿ. ನಿನ್ನ ಆದ್ಯನ ಕ್ಷಮಿಸಿ ಇದರಿಂದ ನನ್ನ ಹೊರಗೆ ತರ್ತೀಯ ಆದಿ ಎಂದು ಬಿಕ್ಕೋಕೆ ಶುರುವಿಟ್ಟಾಗ ಅವನ ಕೈಗಳು ಅವನಿಗೆ ಅರಿಬಿರದಂತೆ ಅವಳ ತಲೆನ ಸವರಿತು ನವಿರಾಗಿ. ಅಂತೂ ಆದ್ಯ ನೋವಿಗೆ ಮುಕ್ತಿ ನೀಡೋ ಸಮಯ ಬಂದಾಯಿತು. ಈಗ ಆದಿ ನಡೆ ತುಂಬ ಭಿನ್ನ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.